ನಮಸ್ಕಾರ ಸ್ನೇಹಿತರೆ, ಜಾಗ್ವಾರ್ ರಾಕಿ ಚಾನೆಲ್ಗೆ ನಿಮಗೆ ಸ್ವಾಗತ. ಕಲಾವಿದರಿಗೆ ಭಾಷೆಯಲ್ಲಿ ಸ್ಪಷ್ಟತೆ ತುಂಬಾ ಮುಖ್ಯ. ಒಬ್ಬ ಕಲಾವಿದ ಒಂದು ಸಿನಿಮಾದಲ್ಲಿ ಅದ್ಭುತವಾಗಿ ನಟಿಸಿದರೆ ಆ ಪಾತ್ರಕ್ಕೆ ಜೀವ ಬರುವುದಿಲ್ಲ. ಪಾತ್ರಕ್ಕೆ ಜೀವ ತುಂಬುವುದು ಅವರ ಧ್ವನಿ ಮತ್ತು ಅವರು ಪ್ರೆಸೆಂಟ್ ಮಾಡುವ ಡೈಲಾಗ್ ಡೆಲಿವರಿ. ಈ ಕಾರಣಕ್ಕೆ ಕೆಲ ನಟ ನಟಿಯರಿಗೆ ಭಾಷೆಯಲ್ಲಿ ಸ್ಪಷ್ಟತೆ ಇರುವುದಿಲ್ಲ, ಭಾಷೆ ಗೊತ್ತಿಲ್ಲ ಎನ್ನುವ ಕಾರಣಕ್ಕೆ ಆ ಪಾತ್ರಗಳಿಗೆ ಬೇರೆಯವರಿಂದ ವಾಯ್ಸ್ ಡಬ್ಬಿಂಗ್ ಮಾಡಿಸುತ್ತಾರೆ. ನಮ್ಮ ಸ್ಯಾಂಡಲ್ವುಡ್ನ ಸಾಕಷ್ಟು ನಟಿಯರಿಗೆ ಬೇರೆ ಡಬ್ಬಿಂಗ್ ಕಲಾವಿದರು ವಾಯ್ಸ್ ಕೊಟ್ಟಿದ್ದು ಅವರದೇ ವಾಯ್ಸ್ ಎನ್ನುವ ರೀತಿಯಲ್ಲಿ ಡಬ್ಬಿಂಗ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಯಾವ ನಟಿಯರಿಗೆ ಯಾವ ಡಬ್ಬಿಂಗ್ ಕಲಾವಿದರು ವಾಯ್ಸ್ ಕೊಟ್ಟಿದ್ದಾರೆ ಎಂಬುದನ್ನು ತಿಳಿಯೋಣ. ಇದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ದೀಪಾ ಭಾಸ್ಕರ್. ಅಮ್ಮ ನಿನ್ಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು ಅಂತ ಕಾಯ್ತಾ ಇದ್ದಾಳೆ. ಇವತ್ತು ನಿನ್ ಮ್ಯಾರೇಜ್ ಆನಿವರ್ಸರಿ, ನೆನಪಿದ್ಯಾ? ಬೇಗ ಬರ್ತ್ಯಾ ಇಲ್ಲ ಆಟ ಆಡ್ಕೊಂಡು ಇಲ್ಲೇ ಇರ್ತ್ಯಾ? ಚೈಲ್ಡ್ ಆರ್ಟಿಸ್ಟ್ ಆಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ದೀಪಾ ಭಾಸ್ಕರ್ ಅವರು ಮೂಲತಃ ಸೀರಿಯಲ್ ಆರ್ಟಿಸ್ಟ್ ಆಗಿದ್ದು ಸುಬ್ಬಲಕ್ಷ್ಮಿ ಸಂಸಾರ ಎಂಬ ಸೀರಿಯಲ್ನ ಮೂಲಕ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ಸಾಕಷ್ಟು ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ನಟಿಸಿರುವ ದೀಪಾ ಭಾಸ್ಕರ್ ಅವರು ಮೊದಲ ಬಾರಿಗೆ ಡಬ್ಬಿಂಗ್ ವೃತ್ತಿ ಆರಂಭಿಸಿದ್ದು ಅಭಿ ಸಿನಿಮಾದ ರಮ್ಯಾ ಅವರ ಪಾತ್ರಕ್ಕೆ ವಾಯ್ಸ್ ಡಬ್ಬಿಂಗ್ ಮಾಡುವ ಮೂಲಕ. ಅದ್ಯಾಕಂದ್ರೆ ನಮ್ ಮನೆ ಹತ್ರ ಒಬ್ಬರಿಗೆ ಮೈ ಮೇಲ್ ಬಟ್ಟೆ ನಿಲ್ಲಂಗೇ ಇಲ್ಲ, ಅದಕ್ಕೆ. ಅಲ್ಲಿಂದ ಇಲ್ಲಿಯವರೆಗೆ ಸುಮಾರು 700 ಸಿನಿಮಾಗಳಿಗೆ ಡಬ್ಬಿಂಗ್ ಮಾಡಿರುವ ಇವರು ರಮ್ಯಾ, ಪ್ರಿಯಾಮಣಿ, ರಚಿತಾರಾಮ್, ಮಾಲಾಶ್ರೀ, ಪೂಜಾ ಗಾಂಧಿ, ಕೃತಿ ಕರಬಂದ ಸೇರಿದಂತೆ ಇನ್ನು ಮುಂತಾದ ಸ್ಟಾರ್ ನಟಿಯರಿಗೆಲ್ಲ ಕಂಠದಾನ ಮಾಡಿದ್ದಾರೆ. ಇಬ್ರು ಸೆಕೆಂಡ್ ರೌಂಡ್ ಸೆಲೆಕ್ಟ್ ಆಗಿದ್ದೀವಿ. ಸೊ ಏನಾದ್ರೂ ಡಿಸ್ಕಸ್ ಮಾಡಬೇಕು ಅಂದ್ರೆ ಕಾಲ್ ಮಾಡ್ಬೋದಲ್ವಾ? శశికళ. నేనే రా నాగవల్లి. వచ్చే దుర్గాష్టమి రోజు నిన్ను కాడ్చి బూడిద చేసి నా పగ తీర్చుకోకపోతే నా పేరు నాగవల్లియే కాదురా. ಖ್ಯಾತ ಕಂಠದಾನ ಕಲಾವಿದೆ ಶಶಿಕಲಾ ಅವರು ಸುಮಾರು 1000ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದು ಇವರು ಸೌತ್ ಇಂಡಿಯಾದ ದೊಡ್ಡ ದೊಡ್ಡ ಸ್ಟಾರ್ ಹೀರೋಯಿನ್ಸ್ಗಳಿಗೆಲ್ಲ ಕಂಠದಾನ ಮಾಡಿದ್ದಾರೆ. 1979ರಿಂದ ಡಬ್ಬಿಂಗ್ ವೃತ್ತಿ ಆರಂಭಿಸಿದ ಶಶಿಕಲಾ ಅವರು 90ರ ದಶಕದ ಸ್ಟಾರ್ ನಟಿಯರಾದ ಶ್ರುತಿ, ಮಾಲಾಶ್ರೀ, ಮೀನಾ, ಖುಷ್ಬು, ಜೂಹಿ ಚಾವ್ಲಾ ಸೇರಿದಂತೆ ಇನ್ನು ಸಾಕಷ್ಟು ನಟಿಯರಿಗೆ ವಾಯ್ಸ್ ಕೊಟ್ಟಿರುವ ಶಶಿಕಲಾ ಅವರು, ಹಾಗಾದ್ರೆ ನಿನ್ನಂತ ಕೆಟ್ಟವನ್ ಜೊತೆಲಿದ್ರು ನನ್ನ ಹೆಂಡತನ ಯಾಕಿನ್ನು ಕೆಟ್ಟಿದೆ? ಹೇಳು ಮುರಳಿ, ಒಂಟಿ ಹೆಣ್ಣು ಸಿಕ್ಕಿದ್ರೆ ಕುಂಟ ಕುರುಡ್ರು ಕೂಡ ಆಸೆ ಪಡೋ ಈ ಕಾಲದಲ್ಲಿ ಹೆಚ್ಚು ಪ್ರಸಿದ್ಧಿ ಪಡೆದಿದ್ದು ಆಪ್ತ ಮಿತ್ರ ಸಿನಿಮಾದ ಸೌಂದರ್ಯ ಅವರು ನಟಿಸಿರುವ ನಾಗವಲ್ಲಿ ಪಾತ್ರಕ್ಕೆ. ఈ రోజు దుర్గాష్టమి, వాడిని కాల్చి బూడిద చేసి నా పగ తీర్చుకోవాలి. ಶಿಲ್ಪಾ ಭಾಗವತರ್. నువ్వా నేనా చూసేసుకుందామా? రారా రా 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 కుక్క. ಬೇಸಿಕಲಿ ಸೀರಿಯಲ್ ಆರ್ಟಿಸ್ಟ್ ಆಗಿರುವ ಶಿಲ್ಪಾ ಅವರು ಮೊದಲ ಬಾರಿಗೆ ಮಹಾಮಾಯೆ ಎಂಬ ಸೀರಿಯಲ್ನ ಮೂಲಕ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು ನಂತರ ಕುಂಕುಮ ಭಾಗ್ಯ ಸೀರಿಯಲ್ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ನಟಿಸಿರುವ ಇವರು ಡಬ್ಬಿಂಗ್ ಕಲಾವಿದೆಯಾಗಿ ಹಲವಾರು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಏನ್ ಮಾಡ್ರನು ದಡ್ಡನ ನೀನು? ಅಲ್ಲ, ಆಫೀಸ್ ನ ಮನೆಗ್ ಬಂದ್ರೆ ರಾತ್ರಿ ಅವಳು ಪಪ್ಪು ಪಾರ್ಟಿ ಅಂತ ಆಚೆ ಹೋಗ್ತಾಳೆ. ಈ ಗ್ಯಾಪ್ ಅಲ್ಲಿ ಅವಳಿಗೆ ಸಿಗ್ತಾಳ? ವಂಶ ಹೇಗ್ ಬೆಳೆಯುತ್ತೆ? ಅದೇ ಒಂದು ಸುಮಾರು 1000ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಡಬ್ಬಿಂಗ್ ಮಾಡಿರುವ ಇವರು ಭಾವನಾ ಮೆನನ್, ಪೂಜಾ ಗಾಂಧಿ, ರಾಗಿಣಿ ದ್ವಿವೇದಿ, ಪಾರುಲ್ ಯಾದವ್ ಸೇರಿದಂತೆ ಮಾಣಿಕ್ಯ ಸಿನಿಮಾದಲ್ಲಿ ವರಲಕ್ಷ್ಮಿ ಶರತ್ ಕುಮಾರ್ ಅವರಿಗೂ ಕಂಠದಾನ ಮಾಡಿದ್ದು ಕನಸಿನ ರಾಣಿ ಮಾಲಾಶ್ರೀ ಅವರಿಗೂ ಸಹ ಶಿಲ್ಪಾ ಅವರು ಡಬ್ಬಿಂಗ್ ಮಾಡಿದ್ದಾರೆ. ಕುರ್ಪ್ ಹಾಕೋದಕ್ಕೆ ಮೀಟರ್ ಅಲ್ಲ, ನನಗೆ 3 ಗಂಟೆ ಹಾಕೋದಕ್ಕೆ ಮೀಟರ್ ಇರಬೇಕು. ಅಷ್ಟೇ ಅಲ್ಲದೆ ಕನ್ನಡಕ್ಕೆ ಡಬ್ ಆದ ಅನುಷ್ಕಾ ಶೆಟ್ಟಿ, ಕಾಜಲ್ ಅಗರ್ವಾಲ್, ನಯನತಾರ ಅವರ ಸಿನಿಮಾಗಳಿಗೂ ಶಿಲ್ಪಾ ಅವರೇ ವಾಯ್ಸ್ ಕೊಟ್ಟಿದ್ದಾರೆ. ಸುನೇತ್ರಾ ಪಂಡಿತ್. ಯಾವ್ದು ಅನ್ಯಾಯ? ನೀವೆಷ್ಟು ಜನನ ಹೊಡೆದು ಬಡ್ದು ಕೂಡ ಹಾಕಿ ದೋಚಿಲ್ಲ? ನಿಮ್ಮಿಂದ ಅವ್ರು ಎಷ್ಟು ನೋವು ಅನುಭವಿಸಿಲ್ಲ? ಈಗ ನೀವು ಅನುಭವಿಸಿ. ಮೂಲತಃ ರಂಗಭೂಮಿ ಕಲಾವಿದೆ ಆಗಿರುವ ಇವರು ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ನಟಿಸಿ ಜನಪ್ರಿಯತೆಯನ್ನ ಗಳಿಸಿದ್ದಾರೆ. ಇವರು ಸುಮಾರು 800 ಸಿನಿಮಾಗಳಿಗೆ ಡಬ್ಬಿಂಗ್ ಮಾಡಿದ್ದು ಇವರು ಮೊದಲ ಬಾರಿಗೆ ಓಂ ಸಿನಿಮಾದಲ್ಲಿ ಪ್ರೇಮ ಅವರಿಗೆ ವಾಯ್ಸ್ ಡಬ್ಬಿಂಗ್ ಮಾಡುವ ಮೂಲಕ ಡಬ್ಬಿಂಗ್ ವೃತ್ತಿಯನ್ನ ಪ್ರಾರಂಭಿಸಿದ್ದು. ಸತ್ಯ, ನಿನ್ನಂತ ರ್ಯಾಂಕ್ ಸ್ಟೂಡೆಂಟ್ಗೆ
ಈ ರೀತಿ ತೊಂದರೆ ಕೊಡೋದು ನಮ್ಗೆ ಇಷ್ಟನೇ ಆಗ್ತಾ ಇಲ್ಲ. ನೀನ್ ಅವನ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಕೊಳ್ಳೇಬೇಕು, ಇಲ್ಲ ಅಂದ್ರೆ. ನಂತರ ರಮ್ಯಾ ಕೃಷ್ಣ, ಚಾರುಲತಾ ಸೇರಿದಂತೆ ಕನ್ನಡದ ಹಲವು ನಟಿಯರಿಗೆ ಕಂಠದಾನ ಮಾಡಿರುವ ಇವರು ಪ್ರೇಮ ಅವರು ನಟಿಸಿರುವ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳಿಗೆ ಸುನೇತ್ರಾ ಅವರೇ ಕಂಠದಾನ ಮಾಡಿದ್ದಾರೆ. ಹೆದರ್ಕೋತೀರಾ? ನೋಡಕ್ ಸುಮಾರಾಗೇ ಇದ್ದಾನೆ. ಇವನ ಗಂಡ ಅಂತ ಕರ್ಕೊಂಡು ಹೋದ್ರೆ ಎಲ್ರು ನಂಬ್ತಾರೆ. 4-5 ದಿನ ಆದ್ಮೇಲೆ ನೆಗದ್ಬೇಡಿ, ನನಗೇನು, ನಾನೇ ಹೋಗಿ ಮಾತಾಡ್ತೀನಿ. ಶ್ರುತಿ ಶಂಕರ್, ಇದ್ದಾರೆ. ನೀನ್ ಸರಿಯಾಗಿ ಮಾತಾಡೋದ್ ಕೇಳಿ ಎಷ್ಟೋ ದಿನಗಳಾಯ್ತು. ಗೀತಾಂಜಲಿ ಬಿಟ್ಟು ಹೋಗಿರೋದು ನಿನಗೆಷ್ಟು ನೋವಾಗಿದೆ ಅಂತ ನಂಗೆ ಗೊತ್ತು. ಸಿಂಗರ್ ಆಗಿ ಸಿನಿ ಇಂಡಸ್ಟ್ರಿಗೆ ಕಾಲಿಟ್ಟ ಶ್ರುತಿ ಶಂಕರ್ ಅವರು ಮೊದಲು ಸುವರ್ಣ ಟಿವಿಯಲ್ಲಿ ಪ್ರಸಾರವಾದ ಸ್ಟಾರ್ ಸಿಂಗರ್ 2 ರಿಯಾಲಿಟಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದರು. ನಂತರ ಇವರು ಬೆಳೆದಿದ್ದು ಮಾತ್ರ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ. ನಾನೇನು ನೋಡ್ಲಿಲ್ಲ ಅಂತ ವಿಲ್ವಿಲ ಅಂತ ಒದ್ದಾಡ್ತಿದ್ಯಂತಲ್ಲ. ಗೀತಾ ಬ್ಯಾಂಗಲ್ ಸ್ಟೋರ್ ಸಿನಿಮಾದ ಮೂಲಕ ಮೊದಲು ಕಂಠದಾನ ಪ್ರಾರಂಭಿಸಿದ ಶ್ರುತಿ ಅವರು ಸಾಕಷ್ಟು ನಟಿಯರಿಗೆ ಕಂಠದಾನ ಮಾಡಿದ್ದು, ಈವರೆಗೆ 200ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಇವರು ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಅವರಿಗೂ ಸಹ ವಾಯ್ಸ್ ಕೊಟ್ಟಿದ್ದು, ಇನ್ನು ಶಾನ್ವಿ ಶ್ರೀವಾತ್ಸವ್ ಸೇರಿದಂತೆ ಐಂದ್ರಿತಾ ರೈ, ಸೋನು ಗೌಡ, ಆಶಿಕಾ ರಂಗನಾಥ್ ಇನ್ನು ಮುಂತಾದ ಕನ್ನಡದ ಸ್ಟಾರ್ ಹೀರೋಯಿನ್ಸ್ಗಳಿಗೆಲ್ಲ ಶ್ರುತಿ ಅವರು ವಾಯ್ಸ್ ಕೊಟ್ಟಿದ್ದಾರೆ. ಮುತ್ತು ಕೊಟ್ಬಿಟ್ಟೆ, ಅರ್ಥ ಆದೆ, ಪ್ರೀತಿಲು ಬೀಳಿಸ್ದೆ, ನನಗ್ ಬೇಕು ಅನ್ನಿಸ್ದೆ, ಕಾಲಲ್ಲಿ ತಳ್ಬಿಟ್ಟೆ. ಇದಿಷ್ಟು ಸ್ಟಾರ್ ನಟಿಯರಿಗೆ ಡಬ್ಬಿಂಗ್ ಮಾಡಿರುವ ಡಬ್ಬಿಂಗ್ ಕಲಾವಿದರ ಬಗ್ಗೆ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಪ್ಪದೇ ಜಾಗ್ವಾರ್ ರಾಕಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.